ಕರ್ತನಿಗೆ ಸುಬಿಗಳು. ನಿಮ್ಮೆಲ್ಲರಿಗೆ ಸುಬಿಗಳು. ಚೆನ್ನಾಗಿದ್ದೀರಪ್ಪ? ನೋಡ್ರಿ, ಯೂದ ಬರೆದ ಪತ್ರಿಕೆ 1 ಅಧ್ಯಾಯ 27 ವಚನ ಇರ್ತವಷ್ಟೇ. ಇದರಲ್ಲಿ ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳ್ರಿ. ದೇವರ ಪ್ರೀತಿಯಲ್ಲಿ ನಿಮ್ಮನ್ನು ಕಾಪಾಡ್ಕೋಬೇಕಂತ ಯೂದ ಬಹು ರೋಷವುಳ್ಳವಾಗಿ ಬರೆದಿದ್ದು ಇದೊಂದು ಪತ್ರಿಕೆ. ಇದರಲ್ಲಿ ಬಹು ಭಯಂಕರ ಪರಿಸ್ಥಿತಿಯಲ್ಲಿ ಹೋಗ್ತಾ ಇದ್ದಾನೆ ಭಕ್ತನು. ಇಂದಿನ ದಿವಸ ನಮ್ಮನ್ನು ಆತ್ಮಗಳೇ ಸಂಪಾದನೆಯಲ್ಲಿ ದೇವರು ಸರ್ವಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತೆಯನ್ನು ಮಾಡುವಂತಂದು ದೇವರು ನಮಗೆ ಕೊಟ್ಟರೆ, ಸುವಾರ್ತೆ ಹೇಳ್ರಿ, ಆತ್ಮಗಳ ರಕ್ಷಣೆಗಾಗಿ ನೀವು ಕೆಲಸ ಮಾಡ್ರಿ. ನೋಡ್ರಿ, ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡುತ್ತೆ. ಸಕಲ ಪಾಪಗಳು ನಿವಾರಣೆ ಮಾಡಿ ಶುದ್ಧಿ ಮಾಡುತ್ತೆ. ನಿತ್ಯ ಜೀವದಿಂದ ನಮ್ಮನ್ನು ಸತ್ಯವನ್ನು ಅನುಸರಿಸಿ ನಡ್ಕೊಂಡಾಗೆ ನಮ್ಮನ್ನು ಕರ್ಕೊಂಡೋಗುತ್ತೆ. ವಿನಯ ಭಾವವು ಕರ್ತನ ಮುಂದೆ ನಿಮ್ಮನ್ನು ನೀವು ತಗ್ಗಿಸಿಕೊಳ್ಳ್ರಿ. ಯಾಕೋಬ ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನ. ಆಗ ಕ್ರಿಸ್ತನು ನಿಮ್ಮನ್ನು ಮೇಲಕ್ಕೆ ತರುವನು. ಕರ್ತನ ಮುಂದೆ ನಿಮ್ಮನ್ನು ನೀವು ತಗ್ಗಿಸಿಕೊಂಡಾಗ ನಿಮ್ಮ ಬಾಳು ಬೆಳಕಾಗಿ ಆಶೀರ್ವಾದವು ಬರುತ್ತದೆ. ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಹೊಂದಿ ಎದುರು ನೋಡುತ್ತಾ, ನಿತ್ಯ ಜೀವ ಬೇಕಾ, ರಕ್ಷಣೆ ಬೇಕಾ, ಶಾಂತಿ ಬೇಕಾ, ಕೃಪೆ, ದೇವರ ಕನಿಕರವು ನಿಮಗೆ ಬೇಕಾದರೆ ನೀವು ಹೇಗಿರಬೇಕು? ನಿಮ್ಮನ್ನು ನೀವು ಪ್ರಾರ್ಥನೆಗೆ ಸಿದ್ಧ ಮಾಡ್ಕೋಬೇಕು. ನೀವು ಸಿದ್ಧರಾಗಿರಬೇಕು. ಪ್ರಾರ್ಥನೆಯಲ್ಲಿ ನೀವು ಬಾಕ್ಸಿಂಗ್ ಮಾಡೋನು ಹೇಗಿರ್ತಾನೆ? ಎದುರ ಇದ್ದ ಪ್ರತ್ಯರ್ಥಿಯನ್ನು ಹೊಡೆದು ಹಾಕ್ಬಿಡೋಣ ಅಂತ ಮನಸ್ಸಿನಿಂದ ಇರ್ತಾನೆ. ಹಾಗೆ ಬಾಕ್ಸಿಂಗ್ ಮಾಡೋನು ಎಷ್ಟು ಶಾರ್ಪ್ ಆಗಿರ್ತಾನೋ ಪ್ರಾರ್ಥನೆ ಮಾಡೋರು ಆಗಿರಬೇಕು. ವಿನಯ ಭಾವ ಇರಬೇಕು ಪ್ರಾರ್ಥನೆಗಾಗಿ, ಕರ್ತನಿಗಾಗಿ. ಯಾಕೆಂದ್ರೆ ನಮ್ಮ ಸಲುವಾಗಿ ಕರ್ತನು ಪ್ರಾಣವನ್ನು ಕೊಟ್ಟಿದ್ದಾನೆ. ಒಬ್ಬನೂ ನೀತಿವಂತನಿಲ್ಲ, ಎಲ್ಲರೂ ಕೆಟ್ಟದ್ದನ್ನು ಮಾಡಿ ಪಾಪಕ್ಕೆ ದಾಸರಾಗಿ ಬಿಟ್ಟಿದ್ದಾರೆ. ನೀತಿವಂತನೂ ಇಲ್ಲ, ಒಬ್ಬನೂ ಇಲ್ಲ. ಆದರೆ ನಮ್ಮ ಯೇಸು ಕ್ರಿಸ್ತನ ರಕ್ತದಿಂದ ಸಕಲ ಪಾಪವನ್ನು ನಮಗೆ ನಿವಾರಣೆ ಮಾಡಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರ್ಕೊಂಡೋಗಿದ್ದ ದೇವರು ನಮಗೆ ಒಂದು ಭರವಸೆ ಕೊಟ್ಟಿದ್ದಾರೆ. ಏಕೆ? ಪ್ರಾರ್ಥನೆ ಮಾಡುತ್ತಮ್ಮ. ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ, ನಿತ್ಯ ಜೀವಕ್ಕಾಗಿ ಯೇಸು ಕ್ರಿಸ್ತನನ್ನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮ ದೇವರ ಪ್ರೀತಿಯಲ್ಲಿ ನಿಮ್ಮನ್ನು ಕಾಪಾಡಿಕೊಳ್ಳ್ರಿ. ನೀನು ಇಂದಿನ ದಿವಸ ದೇವರ ಪ್ರೀತಿಯಲ್ಲಿ ಇದೆಯಾ, ಇಲ್ಲವಾ? ಇಲ್ಲದಿದ್ದರೆ ಲೋಕದಲ್ಲಿ ಭಯಂಕರವಾದ ದುಷ್ಟಶಕ್ತಿಗಳು ನಮ್ಮನ್ನು ಕರ್ಕೊಂಡೋಗಕ್ಕೆ, ಪಾಪ ಮಾಡೋಕ್ಕೆ ಬಹು ವೇಗವಾಗಿ ನಮ್ಮನ್ನು ಕೆಡಿಸುವುದಕ್ಕೆ ನೋಡ್ತಾ ಇದ್ದಾವೆ. ಜಾಗ್ರತೆ. ಸಂದೇಹ ಪಡುವವರಿಗೆ ಕೆಲವರಿಗೆ ಕರುಣೆಯನ್ನು ತೋರಿಸ್ರಿ. ನೋಡ್ರಿ, ಆತ್ಮೀಯತೆಯಲ್ಲಿ ಇರುವುದಿಲ್ಲ. ಒಂದು 10%, 5% ಇರ್ತಾರೆ. ಅಂಥವ್ರಿಗೆ ಕರುಣೆ ತೋರಿಸ್ರಿ. ಅವರಿಗೆ ಹೇಳ್ರಿ, ಇದು ತಮ್ಮ ಪ್ರಾರ್ಥನೆ ಮಾಡು, ಆತ್ಮಗಳ ಸಂಪಾದನೆಯಲ್ಲಿ ಸರ್ವಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತೆ ಮಾಡೋದನ್ನು ಹೇಳಿದ್ದಾರೆ. ನಮ್ಮ ಸಲುವಾಗಿ ಪ್ರಾಣ ಕೊಟ್ಟಿದ್ದಾರೆ, ನಮ್ಮ ಸಲುವಾಗಿ ರಕ್ತ ಸುರಿಸಿದ್ದಾರೆ ದೇವರು.
ನಮಗಾಗಿ ಪ್ರಾಣವೇ ಕೊಟ್ಟು ಬಿಟ್ಟಿದ್ದಾರಲ್ಲ, ಅವರಿಗಾಗಿ ಅವ್ರು ಏನು ಹೇಳ್ತಾರೆ ನೋಡೋಣ. ದಯೆ ಉಳ್ಳವರಾಗಿರ್ರಿ, ಕರುಣೆ ಹೊಂದವರಾಗಿರ್ರಿ, ಸಾತ್ವಿಕವಾಗಿರ್ರಿ, ವಿನಯ ಭಾವವುಳ್ಳವರಾಗಿರ್ರಿ ಅಂತಂದು ಒಳ್ಳೆ ಮಾತು ಹೇಳ್ತಾ ಇದಾರಲ್ಲಿ ಕೇಳೋಣ, ಸಹಕಾರ ಮಾಡೋಣ. ನಿತ್ಯ ಜೀವದಿಂದ ಸತ್ಯವನ್ನು ಅನುಸರಿಸ್ರಿ. ನಿತ್ಯ ಜೀವ ಇದೆ ಅಂತ ನಮಗೆ ಗುರಿ ನೋಡ್ಕೋಬೇಕು. ಪರಲೋಕಕ್ಕೆ ಹೋಗ್ಬೇಕು ನಾವು. ನಿತ್ಯ ಜೀವವೂ ಇದೆ, ದೇವರೊಂದಿಗೆ ಯುಗ ಯುಗಗಳು ಇರ್ತೀವಿ. ಬೆಳಕಿನಲ್ಲಿ ಶಕ್ತಿ ಇದೆ. ಯೇಸು ಕ್ರಿಸ್ತನ ಬೆಳಕು ನಮ್ಮ ಮೇಲೆ ಪ್ರಕಾಶಿಸಿದಾಗ, ವಾಕ್ಯವನ್ನು ನಾವು ಸೇವಿಸಿದಾಗ, ಸತ್ಯವನ್ನು ನಾವು ಅನುಸರಿಸಿದಾಗ ನಮ್ಮನ್ನು ಪ್ರೀತಿಸ್ತಾನೆ ದೇವರು. ಸಂದೇಹ ಪಡುವವರಿಗೆ ಕೆಲವರಿಗೆ ಕರುಣೆಯನ್ನು ತೋರಿಸಿರಿ. ಅವರನ್ನು ಬೆಂಕಿಯಿಂದ ರಕ್ಷಿಸಿರಿ. ಬೆಂಕಿಯ ಬಾಯಿಂದ ಎಳೆದುಕೊಳ್ಳ್ರಿ. ಬೆಂಕಿಯ ಬಾಯಿಂದ ಎಳೆದುಕೊಳ್ಳ್ರಿ ಅಂದ್ರೆ ಅವರು ನರಕಕ್ಕೆ ಹೋಗಕ್ಕೆ ಅವರು ಸಿದ್ಧವಾಗಿದ್ದಾರೆ. ದುಷ್ಟನ ಸಾವಿನಲ್ಲಿ ನನಗೆ ಸಂತೋಷ ಉಂಟೆ ಅಂತ ದೇವರು ಕೇಳ್ತಾ ಇದ್ದಾನೆ ಯೆಜ್ಕೇಲ್ ಗ್ರಂಥದಲ್ಲಿ. ದುಷ್ಟನ ಸಾವದಲ್ಲಿ ನನಗೆ ಲೇಸು ಉಂಟೆ. ಯಾಕೆ? ದುಷ್ಟನು ಸಾಯ್ಬೇಕಾದ್ರೆ ನನಗೆ ಸಂತೋಷವಿಲ್ಲ. ಪ್ರಾರ್ಥನೆಯಿಂದ ವಿನಯ ಭಾವ ಸ್ವಚ್ಛಂದವಾಗಿ ನಿಮಗೆ ಪ್ರಾರ್ಥನೆಯಲ್ಲಿ ವಿನಯ ಭಾವ ಸ್ವಚ್ಛಂದವಾಗಿ ನಿಮ್ಮ ಹೃದಯದಲ್ಲಿ ಸತ್ಯವೆಂಬುದು ಹುಟ್ಟಬೇಕು. ನಾನು ಸತ್ಯವಾಗಿ ಜೀವಿಸಬೇಕು, ಪ್ರಾರ್ಥನೆ ಮಾಡಬೇಕು, ಯೇಸು ಕ್ರಿಸ್ತನು ಕರ್ತನಾದ ದೇವರನ್ನ ನೆನೆಸಬೇಕು, ವಾಕ್ಯವನ್ನೇ ಸೇವಿಸಬೇಕು ಅಂತ ದೀಕ್ಷೆಯಿಲ್ಲ ಇರಬೇಕು. ಆಗ ತಾನೇ ಅನೇಕರಿಗೆ ದೀಕ್ಷಾಸ್ನಾನ ಮಾಡಿಸ್ತೀರ. ಯಾಕೆ? ನೀನು ಒಬ್ಬರೇ ಹೋದ್ರೆ ಪರಲೋಕಕ್ಕೆ ಏನು ಸಂತೋಷ? ಸರ್ವಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತೆ ಹೇಳಂತ ದೇವರು ಹೇಳ್ತಾರೆ. ಅದನ್ನು ಮಾಡೋಕ್ಕೆ ಸಂದೇಹ ಪಡುವವರನ್ನ ಬೆಂಕಿ ಬಾಯಿಂದ ಸೋದೆಮ ಗೊಮೋರ ಹೆಂಗ ಸುಟ್ಬಿಟ್ಟು ನೋಡ್ರಿ. ದೂತಿಗಳು ಬಂದು ಲೋತನ ಕುಟುಂಬನ ರಕ್ಷಿಸುವುದಕ್ಕೆ ಎಷ್ಟು ಹತ್ರ ಪಡಿ. ಯಾಕೆ? ಯಾರು ಪ್ರಾರ್ಥನೆ ಮಾಡಿದ್ದಾರೆ? ಅಬ್ರಹಾಮನು ಪ್ರಾರ್ಥನೆ ಮಾಡಿದ್ದಾನೆ, ಅಪ್ಪ 11 ಜನ ಇದ್ರೆ ರಕ್ಷಿಸ್ತೀಯ. ಫಸ್ಟ್ 40 ಜನ ಇದ್ರೆ ರಕ್ಷಿಸ್ತೀಯ ಅಂತ ಹೇಳಿದ. ಆಮೇಲೆ 30 ಜನ ಇದ್ರೆ ರಕ್ಷಿಸ್ತೀಯ ಅಂತಂದು ಹೇಳಿದ. ಅದೇ 20 ಜನ ಇದ್ರೆ ರಕ್ಷಿಸ್ತೀಯ ಅಂತಂದು ಹೇಳಿದ. ಆಮೇಲೆ 10 ಜನ ಇದ್ರೆ ಸಾಕು ಹೋಗಪ್ಪ, ನೀನು ಎಷ್ಟು ಮಾತಾಡ್ತೀಯ ಅಂತ ಹೇಳಿ ದೇವರಿಗೆ ಸಿಟ್ಟು ಬಂದ್ಬಿಟ್ಟಿತು. ದೇವರು ಹೋಗ್ಬಿಟ್ಟಿದ್ದಾರೆ. ಆದರೆ ಲೋತು ಕುಟುಂಬವನ್ನು ರಕ್ಷಿಸುವುದಕ್ಕೆ ಸಿದ್ಧವಾಗಿ ನೋಡ್ರಿ. ಸಂದೇಹ ಪಡುವವರಿಗೆ ಕೆಲವರಿಗೆ ಕರುಣೆಯನ್ನು ತೋರಿಸಿರಿ. ಲೋತು ಕುಟುಂಬವನ್ನು ರಕ್ಷಿಸಿದ್ನಲ್ಲ, ಯಾರು ಪ್ರಾರ್ಥನೆ ಮಾಡಿದ್ರು? ಅಬ್ರಹಾಂ ಪ್ರಾರ್ಥನೆ ಮಾಡಿದ. ಇಂದಿನ ದಿವಸ ನೀನು ಪ್ರಾರ್ಥನೆ ಮಾಡಿದ್ರೆ ಸಂದೇಹ ಪಡುವವರಿಗೆ ಕೆಲವರಿಗೆ ಕರುಣೆಯನ್ನು ತೋರಿಸಿರಿ. ಅವರನ್ನು ಬೆಂಕಿಯಿಂದ ರಕ್ಷಿಸಿರಿ. ಬೆಂಕಿಯ ಬಾಯಿಂದ ಎಳೆದುಕೊಳ್ಳ್ರಿ. ಸಕಲ ಪಾಪಗಳಿಂದ ನಿಮ್ಮನ್ನು ರಕ್ಷಿಸುವುದಕ್ಕೆ ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪಗಳಿಂದ ನಿಮ್ಮನ್ನು ನಿವಾರಣೆ ಮಾಡುತ್ತೆ. ನಿಮಗೆ ತಿಳಿದಿದ್ದ ಸುದ್ದಿ ಸುವಾರ್ತೆ ಇನ್ನೊಬ್ಬರಿಗೆ ಹೇಳಬೇಕು. ಕೆಲಸ ಮಾಡೋದ ಹತ್ರ ಇನ್ನೊಬ್ಬರಿಗೆ ಹೇಳಬೇಕು. ನೀವು ಉದ್ಯೋಗ ಮಾಡ್ತಾ ಇದ್ದೀರಾ, ನಿಮ್ಮ ಕುಟುಂಬವನ್ನು ಬೆಳೆಸ್ಕೊಳ್ತಾ ಇದ್ದೀರಾ, ಆದರೆ ಇನ್ನೊಬ್ಬರಿಗೆ ಹೇಳಬೇಕು. ನಿತ್ಯ ಜೀವದಿಂದ ಬದುಕುತ್ತೀಯ ಮಗ, ತಮ್ಮ, ಅಣ್ಣ. ನಿತ್ಯ ಜೀವದಿಂದ ಬದುಕಬೇಕಂದ್ರೆ, ದೇವರೊಂದಿಗೆ ಯುಗ ಯುಗಗಳು ಜೀವಿಸಬೇಕು ಅಂದ್ರೆ, ಸತ್ಯವನ್ನು ಅನುಸರಿಸಬೇಕಂದ್ರೆ ಬೆಳಕಿನಲ್ಲಿರುವ ಶಕ್ತಿ ಅಂದ್ರೆ ಯೇಸು ಕ್ರಿಸ್ತನ ವಾಕ್ಯವು ಹೀಗಿದೆ ತಮ್ಮ ತಂದು ಅವರಿಗೆ ಸ್ವಲ್ಪ ಜನಕ್ಕೆ ಓದೋಕೆ ಬರಲ್ಲ ಅಂತವರಿಗೆ ನೀನು ಹೇಳಿದರೆ ಅವ್ರು ಕೇಳ್ತಾರೆ. ಯಾಕೆಂದ್ರೆ ಸೂಜಿ ಇರುತ್ತಲ್ಲ, ಅದರ ಒಳಗಿಂದ ಒಂಟೆ ಹೋಗುತ್ತಾ? ಹಾಗಲ್ಲ. ಯಾರು ಕೇಳಲ್ಲ ನಿನ್ನ ಸುದ್ದಿ ಯಾರು ಕೇಳಲ್ಲ. ಆದರೆ ದೇವರಿಗೆ ಸಮಸ್ತವೂ ಸಾಧ್ಯವೇ. ದೇವರ ಮಾತನ್ನು ಕೇಳು, ದೇವರ ಮಾತನ್ನು ಹೇಳು. ಸಾತ್ವಿಕ, ದೀರ್ಘಶಾಂತಿ, ಸದ್ಗುಣ, ದೀನಭಾವ, ಕನಿಕರ,
ನೀನು ಇವೆಲ್ಲ ಇದ್ರೆ ಒಳ್ಳೆದನ್ನು ಮಾಡ್ತೀಯ. ಇವು ಇರಬೇಕು ಅಂದರೆ ಕರ್ತನು ನಿಮ್ಮೊಂದಿಗಿದ್ದನಂತ ನೀವು ತಗ್ಗಿಸ್ಕೊಳ್ರಿ. ನೀವು ತಗ್ಗಿಸ್ಕೊಂಡಾಗ ಇವೆಲ್ಲ ಬರ್ತವೆ. ಯೋಹಾನ ಮೂರನೆಯ ಯೋಹಾನ ಪತ್ರಿಕೆ 1:2 ಪ್ರಿಯನೇ, ಆತ್ಮವಿಷಯವಾದ ಅಭಿವೃದ್ಧಿ ಒಂದು ಪ್ರಕಾರ, ಎಲ್ಲ ವಿಷಯಗಳಲ್ಲಿ ಅಭಿವೃದ್ಧಿ, ಕ್ಷೇಮ ಸ್ಥಿತಿಯು, ಶಾಂತಿ ನಿಮಗೆ ಬರುತ್ತದೆ. ಪ್ರಿಯನೇ, ಆತ್ಮವಿಷಯವಾದ ಅಭಿವೃದ್ಧಿ ನಿಮಗೆ ಬೇಕು. ಹೊಂದಿದ ಪ್ರಕಾರ ಎಲ್ಲ ವಿಷಯಗಳಲ್ಲಿ, ಅಂದರೆ A to Z. ಆತ್ಮವಿಷಯವಾದ ಒಂದೇ ವಿಷಯದಲ್ಲ, ಎಲ್ಲ ವಿಷಯದಲ್ಲಿ ನೀನು ಅಭಿವೃದ್ಧಿ ಚೆಂದಬೇಕು. ಸಾತ್ವಿಕ, ದೀರ್ಘಶಾಂತಿ, ಕನಿಕರ, ದಯಾ, ದೀನಭಾವ ಇವೆಲ್ಲ ಇರಬೇಕು. ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೆ, ನಿಮಗೆ ಸ್ತೋತ್ರ. ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳ್ರಿ ಅಂತಂದು ಹೇಳಿದ್ಯಪ್ಪ. ನಿನಗೆ ಸ್ತೋತ್ರ. ಸಂದೇಹ ಪಡುವವರಿಗೆ ಕೆಲವರಿಗೆ ಕರುಣೆಯನ್ನು ತೋರಿಸು ಅಂತಂದು ಹೇಳ್ತಾ ಇದ್ಯಪ್ಪ. ಅವರನ್ನು ಬೆಂಕಿಯಿಂದ ರಕ್ಷಿಸು, ಬೆಂಕಿ ಬಾಯಿಂದ ಎಳೆದುಕೋ. ಪ್ರಾರ್ಥನೆ ಮಾಡು, ವಿನಯ ಭಾವವಾಗಿರು, ಸ್ವಚ್ಛಂದವಾಗಿ ದೇವರ ಕರುಣೆಯಿಂದ ಇರು, ಸತ್ಯವನ್ನು ಅನುಸರಿಸು ಅಂತ ಹೇಳ್ತಾ ಇದ್ದಪ್ಪ. ನಿನಗೆ ಸ್ತೋತ್ರ 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 ಸ್ತೋತ್ರ. ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದೆ ತಂದೆ. ಆಮೆನ್.